ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪೀಠದ ಪೀಠಾಧಿಪತಿ ಸ್ಥಾನ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಇದು ಪರಸ್ಪರ ನಾಯಕರ ವಾಕ್ಸಮರಕ್ಕೂ ಸಹ ನಾಂದಿ ಹಾಡಿತ್ತು. ಹೀಗಾಗಿ ಈಗ ಸಂಧಾನದ ಸುಳಿವೊಂದು ಸಿಗ್ತಾ ಇದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠ ವಿವಾದ ಮತ್ತೊಮ್ಮೆ ವಿವಾದ ಇತ್ಯರ್ಥಕ್ಕೆ ಶುರುವಾಯ್ತಾ ಪ್ರಯತ್ನ. ಹಿರಿಯರ ಸಮ್ಮುಖದಲ್ಲಿ ಶ್ರಾವಣದಲ್ಲಿ ಸಂಧಾನಕ್ಕೆ ಮುಹೂರ್ತ. ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಬೀಗ ಜಡಿದ ವಿಚಾರ ತೀವ್ರ ವಿವಾದ ಹುಟ್ಟು ಹಾಕಿರೋ ಬೆನ್ನಲ್ಲೇ ಅತ್ತ ಹುಬ್ಬಳ್ಳಿಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಪಂಚಮಸಾಲಿ ಪೀಠದ ಟ್ರಸ್ಟ್ ಸಭೆ ನಡೆದು ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ಬದಲಾವಣೆ ಬಗ್ಗೆ ಘೋಷಣೆ ಮಾಡಿದ್ರು. ಇದರ ಬೆನ್ನಲ್ಲೇ ರಾಜ್ಯಾದ್ಯಂತ ಪಂಚಮಸಾಲಿ ನಾಯಕರ ಮಧ್ಯೆ ಪರಸ್ಪರ ವಾಕ್ಸಮರ ಶುರುವಾಗಿತ್ತು. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಹ ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆ ಸೇರಿದ್ರು. ಇತ್ತ ಸ್ವಾಮೀಜಿ ಆರೋಗ್ಯ ವಿಚಾರಿಸಲು ಕೊಪ್ಪಳ, ಬೆಳಗಾವಿ, ವಿಜಯಪುರ, ಧಾರವಾಡ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಭಕ್ತರ ದಂಡು ಹರಿದು ಬರುತ್ತಿದೆ. ಇದೀಗ ವಿವಾದ ಇತ್ಯರ್ಥಕ್ಕೆ ಮುಹೂರ್ತ ನಿಗದಿಯಾಗಿದೆ. ಶ್ರಾವಣ ಮಾಸದ ಹೊತ್ತಿಗೆ ಹಿರಿಯರ ಸಮ್ಮುಖದಲ್ಲಿ ಸಭೆ ಕರೆಯುತ್ತೇವೆ, ಇದಕ್ಕೆ ಕಾಶಪ್ಪನವರನ್ನ ಕರೆಯುತ್ತೇವೆ ಎನ್ನುವ ಮೂಲಕ ಸಂಧಾನ ಸುಳಿವು ನೀಡಿದ್ದಾರೆ ಸಮುದಾಯದ ಬಿಜೆಪಿ ನಾಯಕರು. ಪಂಚಮಸಾಲಿ ಇರಬಹುದು, ಮಲೇಗೌಡರು ಇರಬಹುದು, ಬೇಡ ಲಿಂಗಾಯತರು ಇರಬಹುದು, ಇವರೆಲ್ಲರ ಹೃದಯದಲ್ಲಿ ಪಂಚಮಸಾಲಿ ಸ್ವಾಮಿಗಳು ಜಗದ್ಗುರುಗಳು. ಅವ್ರಿಗೆ ಯಾವುದೇ ಸ್ಥಾನಮಾನದ ಅವಶ್ಯಕತೆ ಇಲ್ಲ. ಅದು ಹೃದಯದೊಳಗೆ ಅದಾರ. ಸಮಾಜ ಸಂಘಟನೆಯನ್ನು ಮಾಡ್ತಾರೆ. ಸಮಾಜ ಸಂಘಟನೆ ಮಾಡ್ತಾರೆ. ಅವ್ರಿಗೆ ಪೂರಕವಾಗಿ ಇಡೀ ಪಂಚಮಸಾಲಿ ಸಮಾಜ ನಿಲ್ತೈತಿ. ನಾವು ಒಪ್ಕೊಳ್ಳೋದು ಬಿಡೋದು ಪ್ರಶ್ನೆನೇ ಇಲ್ಲ ರೀ. 10 ಸ್ವಾಮಿಗಳನ್ನು ತೊಗೊಂಬರಲಿ. ಆ ಬರು ಸ್ವಾಮಿಗಾರ ವಿಶ್ವಾಸ ಇರಬೇಕಲ್ಲ, ಮುಂದೆ ಎಷ್ಟು ದಿವಸ ಇಲ್ಲಿ ಇರ್ತೇನಂತ. ತರಕ್ಕೆ ಹೋದ್ರೆ ಬರು ಸ್ವಾಮಿಗಾರ ಒಂದು ಧೈರ್ಯ ಇರಬೇಕಲ್ಲ, ಎಷ್ಟು ದಿವಸ ನಾ ಇಲ್ಲಿ ಇರ್ತೇನೆ. ಯಾಕೆ 2028 ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಸ್ವಾಮೀಜಿಯವರು ತಮ್ಮ ಹೋರಾಟ ಯಾವ ಪಕ್ಷ ಇದ್ದಾಗೂ ಕೂಡ ಮಾಡಿದ್ದಾರೆ. ಪಕ್ಷಕ್ಕೆ ಅದಕ್ಕೆ ಅವ್ರಿಗೇನು ಸಂಬಂಧ ಇಲ್ಲ. ಸಮಾಜಕ್ಕೆ ಒಳ್ಳೇದಾಗಬೇಕನ್ನುವಂಥ ವಿಚಾರ ಅವರು. ಹಾಗಾಗಿ ಅದ ವಿಷಯವನ್ನು ಮುಂದೆ ಮಾಡಿ ಸ್ವಾಮೀಜಿಯವ್ರನ್ನ ಮಠದಿಂದ ತೆಗಿತೇವೆ ಹಾಗೆ ಹೀಗೆ ಅಂಥದ್ದು, ಮಠಕ್ಕೆ ಕೀಲಿ ಹಾಕುವಂಥದ್ದು ಕೆಲಸ ಅದು ಮಾಡಿದರು. ನಾ ಈ ಸಂದರ್ಭದಲ್ಲಿ ಹೇಳೋದಂತ ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಳಿವಲ್ಲ ಅಂತ ಬಸವಣ್ಣ ಏನು ಹೇಳಿದರು, ಬಸವಣ್ಣವರು ಹೇಳಿದ ಪ್ರಕಾರ ಯಾವುದೇ ರೀತಿ ಸ್ಥಾವರಕ್ಕೆ ಮಹತ್ವ ಕೊಡದಂಥ ಸ್ವಾಮೀಜಿಯವರು ಅಂತಂದ್ರೆ ಜಯಮೃತ್ಯುಂಜಯ ಸ್ವಾಮೀಜಿಯವರು. ಅವರು ಮಠದ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡವರಲ್ಲ. ಜಂಗಮವಾಗಿ ಸತತವಾಗಿ ಜನರ ಒಳ್ಳೆಯ ಕಲ್ಯಾಣ ಕಾರ್ಯಕ್ಕಾಗಿ ಅಡ್ಡಾಡ್ಕೊತ ಇದ್ದವರು. ಹಾಗಾಗಿ ಅವರು ಭಾಳ ಮಟ್ಟಕ್ಕೆ ಬರೋದೂ ಇಲ್ಲ, ಭಾಳ ಮಠದ ಬಗ್ಗೆ ಲಕ್ಷ್ಯ ಕೊಟ್ಟವರು ಅಲ್ಲ. ಇವತ್ತು ಮಠ ಇದ್ದರೂ ಇರ್ಲಿಕ್ಕರೂ ಅವ್ರಿಗೆ ಸ್ವಾಮೀಜಿಯವ್ರಿಗೆ ಏನೂ ಫರಕ್ ಆಗೋದಿಲ್ಲ. ಹಾಗಾಗಿ ಮಠದ ಬಗ್ಗೆ ಅವ್ರಿಗೆ ಭಾಳ ಪ್ರೀತಿ ವ್ಯಾಮೋಹ ಇಲ್ಲ. ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲರೂ ಭಕ್ತರು ನಾವು ಕೂಡ್ತೀವಿ, ಎಲ್ಲರೂ ಕೂಡಿ ಅದ್ರ ಬಗ್ಗೆ ಏನು ಮಾಡ್ಬೇಕಂತ ವಿಚಾರ ಮಾಡ್ತೇವೆ. ನೋಡಿರಿ, ಇದು ಮಠದ ಭಕ್ತರನ್ನ ಎಲ್ಲರೂ ಕರಿತೇವೆ. ಅದ್ರಾಗ ಯಾರು ಬರ್ತಾರೆ ಬರಲಿ, ಯಾರು ಬರಲಿಲ್ಲ ಅಂದರೂ ಏನು ಪ್ರಶ್ನೆ ಇಲ್ಲ. ಇನ್ನು ಕೂಡಲ ಸಂಗಮ ಪೀಠಕ್ಕೆ ಪೀಠಾಧಿಪತಿ ಬದಲಾವಣೆ ವಿಚಾರ ರಾಜ್ಯದಲ್ಲಿ ಹಲವೆಡೆ ಪಂಚಮಸಾಲಿ ಸಮುದಾಯದ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇವುಗಳ ಮಧ್ಯೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಗುಣಮುಖರಾಗಿ ಕೂಡಲ ಸಂಗಮ ಪೀಠಕ್ಕೆ ತೆರಳಿದ್ದಾರೆ. ಈ ನಡುವೆ ಹರಿಹರದ ಮಾಜಿ ಶಾಸಕ ಶಿವಶಂಕರ್, ಶಾಸಕ ಅರವಿಂದ್ ಬೆಲ್ಲದ್ ಅವರೊಂದಿಗೆ ಆಸ್ಪತ್ರೆಗೆ ತೆರಳಿ ಸ್ವಾಮೀಜಿಗಳ ಜೊತೆ ಚರ್ಚಿಸಿದ್ದಾರೆ. ಕಳೆದ ಬಾರಿಯೂ ಸಂಧಾನದ ಸೂತ್ರಧಾರರಾಗಿದ್ದ ಮಾಜಿ ಶಾಸಕ ಶಿವಶಂಕರ್ ಕಾಶಪ್ಪನವರ್ ಅವರೊಂದಿಗೂ ಸಹ ಮಾತುಕತೆ ನಡೆಸಿದ್ದಾರೆ. ಇತ್ತ ಸ್ವಾಮೀಜಿಗಳ ಜೊತೆ ಮಾತುಕತೆ ಮಾಡಿ ಯಾರಿಗೂ ಸಹ ಪರಸ್ಪರ ವಿರುದ್ಧ ಹೇಳಿಕೆ ನೀಡದಂತೆ ಮನವಿ ಮಾಡಿದ್ದಾರೆ. ಸಮಸ್ಯೆಗಳು ಬಂದಾಗ ಕಾಶಪ್ಪನವರ ಹತ್ರನೂ ಮಾತಾಡಿದ್ದೀನಿ, ಸ್ವಾಮೀಜಿಗಳೊಟ್ಟಿಗೂ ಮಾತಾಡಿದ್ದೀನಿ, ನಮ್ಮ ಸಮಾಜದ ನಾಯಕರೊಟ್ಟಿಗೆ ಮಾತನಾಡಿ ಹಿಂದೆ ತಿಳಿಗೊಳಿಸಿದ್ದು ಸತ್ಯ. ಅಂತಿಮವಾಗಿ ನಾನೇ ಅದನ್ನೆಲ್ಲ ಪ್ರಯತ್ನ ಮಾಡಿ, ನಾನು ಮತ್ತು ಎ ಬಿ ಪಾಟೀಲ್ರು ಮಾಜಿ ಸಚಿವರು ಬೆಳಗಾವಿ ನಂತರದಲ್ಲಿ ಒಂದು ಸಭೆ ಕರಿಬೇಕು ಅಂತ ನಿರ್ಧಾರ ಮಾಡಿದ್ದು ಸತ್ಯವೇ. ನಮ್ಮ ಸಮಾಜದ ಎಲ್ಲ ನಾಯಕರುಗಳಿಗೆ ನಾನು ಮನವಿ ಮಾಡೋದಿಷ್ಟೇ, ವೈಯಕ್ತಿಕವಾಗಿ ಯಾರು ಯಾರ ಮೇಲೂ ಹೇಳಿಕೆಗಳನ್ನು ಕೊಡಬೇಡಿ. ಕೂತು ಮಾತಾಡೋಣ, ಚರ್ಚೆ ಮಾಡೋಣ. ಚರ್ಚೆಯಿಂದ ದೇಶಗಳ ಸಮಸ್ಯೆನೇ ಪರಿಹಾರ ಆಗುತ್ತೆ. ಇದು ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಲಿಕ್ಕೆ ಎಲ್ಲ ಹಂತದಲ್ಲೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದನ್ನ ಸರಿಪಡಿಸಿ ಮತ್ತೆ ಸಮಾಜ ಒಗ್ಗಟ್ಟಾಗಿದೆ ಅನ್ನೋದನ್ನ ಪ್ರದರ್ಶನ ಮಾಡುವಂತ ಕಾಲ ಆದಷ್ಟು ಬೇಗ ಬರ್ತದೆ ಅನ್ನೋ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅದಕ್ಕೆ ನಮ್ಮ ನಾಯಕರುಗಳು ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನನಗೆ ಹಾಸ್ಪಿಟ್ಲ್ ಇದ್ದಾಗಿಂದ ಇಲ್ಲಿವರೆಗೂ ಹೊರಗಡೆ ಏನೇನೋ ಚಟುವಟಿಕೆಗಳು ನಡೆದವು, ಏನೇನೋ ಬೆಳವಣಿಗೆ ನನಗೇನೂ ಗೊತ್ತಿಲ್ಲ. ಈಗ ನಾನು ಸದ್ಯಕ್ಕೆ ವಿಶ್ರಾಂತಿ ಅಷ್ಟೇ ಬಾಕಿ ಹೋಗಿರ್ತಕ್ಕಂಥದ್ದು. ಆ ಕಡೆ ಗಮನ ಕೊಟ್ಟು ನಮ್ಮ ಭಕ್ತರಿಗೆ ಧೈರ್ಯ ಹೇಳುವಂಥದ್ದು ಮತ್ತು ಭಕ್ತರು ಕೊಟ್ಟಂಥ ಆ ಒಂದು ನೈತಿಕ ಬೆಂಬಲ ನನಗೆ ಮತ್ತು 1000 ಪಟ್ಟು ಶಕ್ತಿಯನ್ನು ತಂದು ಕೊಟ್ಟಿರುತ್ತೆ. ಆ ಎಲ್ಲ
ಭಕ್ತ ದೇವರುಗಳಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿ ಮಾಡ್ತೀನಿ. ಒಟ್ನಲ್ಲಿ ಕೂಡಲ ಸಂಗಮ ಪೀಠಾಧಿಪತಿ ವಿವಾದ ಶ್ರಾವಣ ಮಾಸದಲ್ಲಿ ಬಗೆಹರಿಯುವ ಲಕ್ಷಣಗಳು ಗೋಚರಿಸುತ್ತಿವೆ. ಕ್ಯಾಮರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.